ಒಂದು ನಿಜವಾದ ಮಾತು ಏನಂದ್ರೆ, ನೀವು ನಿಮ್ಮ ಭವಿಷ್ಯವನ್ನು ನಿರ್ಮಿಸುವುದಿಲ್ಲ, ನಿಮ್ಮ ಹ್ಯಾಬಿಟ್ಸ್ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಸರಳವಾಗಿ ಹೇಳುವುದಾದ್ರೆ, ಉತ್ತಮ ಹ್ಯಾಬಿಟ್ಸ್ ಉತ್ತಮ ಜೀವನವನ್ನು ರೂಪಿಸುತ್ತವೆ. ನಮ್ಮ ಮೈಂಡ್ ಬಗ್ಗೆ ನಾನು ಸಾಕಷ್ಟು ವಿಡಿಯೋಸ್ ಮಾಡಿದ್ದೀನಿ. ಮೈಂಡ್ ಬಗ್ಗೆ ಇನ್ನೂ ಸಾಕಷ್ಟು ವಿಷಯಗಳಿವೆ. ಅವುಗಳನ್ನು ನಮ್ಮ ಲಾಭಕ್ಕಾಗಿ ತಿಳಿದುಕೊಳ್ಳಲೇಬೇಕು. ನಿಮ್ಮ ಮೈಂಡ್ ತುಂಬಾ ಪವರ್ಫುಲ್ ಇದೆ. ಅದರ ಪವರ್ ಬಗ್ಗೆ ನಾವು ಊಹೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ನಾವು ನಮ್ಮ ಮೈಂಡ್ ನ ಕಂಟ್ರೋಲ್ ಕೂಡ ಮಾಡಕ್ ಆಗಲ್ಲ. ಯಾಕಂದ್ರೆ ನೀವು ಸಹ ತುಂಬಾ ಸಲ ಕೇಳಿರಬಹುದು, ಯಾವ ವಿಷಯ ತುಂಬಾ ಪವರ್ಫುಲ್ ಇರುತ್ತೆ ಅದನ್ನ ಕಂಟ್ರೋಲ್ ಮಾಡುವುದು ಸಹ ತುಂಬಾ ಕಷ್ಟನೇ ಇರುತ್ತೆ. ನಿಮ್ಗೆ ಒಂದ್ ವೇಳೆ ಒಳ್ಳೆಯ ಲೈಫ್ ಮತ್ತು ಸಕ್ಸಸ್ ಬೇಕಾಗಿದ್ರೆ ನಿಮ್ಮ ಮೈಂಡ್ ಅನ್ನು ಕಂಟ್ರೋಲ್ ಮಾಡಲೇಬೇಕು. ಈಗ ನೀವು ಅನ್ಬಹುದು, ಆದ್ರೆ ಮೈಂಡ್ ಕಂಟ್ರೋಲ್ ಮಾಡುವುದು ಅಷ್ಟು ಈಸಿ ಅಲ್ವಲ್ಲ ಅಂತ. ಹಾ ದೋಸ್ತ್, ನನಗೂ ಗೊತ್ತು. ಆದ್ರೆ ಯಾವುದೇ ವಿಷಯವನ್ನು ಪ್ರಾಕ್ಟೀಸ್ ಮಾಡಿ ಮಾಡಿ ಸಾಧಿಸಬಹುದು. ತುಂಬಾ ಜನ ಕಮೆಂಟ್ಸ್ ಮಾಡ್ತಿರ್ತಾರೆ, ಬ್ರೋ ನಿಮ್ಮ ವಿಡಿಯೋಸ್ ತುಂಬಾ ಲೇಟ್ ಆಗಿ ಬರುತ್ತೆ ಯಾಕೆ ಅಂತ. ದೋಸ್ತ್, ನಾನು ಯಾವ ವಿಡಿಯೋ ಮಾಡ್ತೀನಿ ಆ ವಿಡಿಯೋಗೋಸ್ಕರ ತುಂಬಾನೇ ರಿಸರ್ಚ್ ಮಾಡ್ತೀನಿ, ಬೇರೆ ಬೇರೆ ಬುಕ್ಸ್ ರಿಫರ್ ಮಾಡ್ತೀನಿ, ಜೆನ್ಯೂನ್ ವೆಬ್ಸೈಟ್ಸ್ಗೆ ಹೋಗಿ ಕ್ರಾಸ್ ವೆರಿಫೈ ಮಾಡ್ತೀನಿ, ಆಮೇಲೆ ನಿಮಗೆ ವಿಡಿಯೋ ಕೊಡ್ತೀನಿ. ಈ ಎಲ್ಲ ಪ್ರೊಸೆಸ್ಗೆ ಟೈಮ್ ಬೇಕಾಗತ್ತೆ. ಸುಮ್ಮನೆ ಏನೋ ಒಂದು ಹೇಳಿ ನಾನು ವಿಡಿಯೋ ಮಾಡಲ್ಲ. ನಾನು ಮಾಡುವ ವಿಡಿಯೋದಿಂದ ನಿಮ್ಮ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಆಗಬೇಕು, ನಿಮಗೆ ಹೆಲ್ಪ್ ಆಗಬೇಕು. ಅದೇ ನನ್ನ ಗುರಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಅದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಜೀವನ ಕಂಪ್ಲೀಟ್ಲಿ ಬದಲಾಗತ್ತೆ. ಮತ್ತು ನಾ ಏನೆಲ್ಲ ಹೇಳ್ತಾ ಇದ್ದೀನಿ ಅದು ಎಲ್ಲ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಅದಕ್ಕೆ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ಜಗತ್ತಿನಲ್ಲಿ ಎಲ್ಲಾ ವಿಷಯಗಳು ಒಂದು ವೀಕ್ನೆಸ್ ಇದ್ದೇ ಇರತ್ತೆ. ಅದೇ ತರ ನಮ್ಮ ಮೈಂಡ್ದು ಕೆಲವು ವೀಕ್ನೆಸ್ ಇವೆ. ಅದರಲ್ಲಿ ಒಂದು ಮೇಜರ್ ವೀಕ್ನೆಸ್ ಯಾವುದು ಅಂದ್ರೆ 21 ದಿನದ ನಿಯಮ. ಈ 21 ದಿನದ ನಿಯಮ ಏನಂದ್ರೆ, ನೀವು ಯಾವುದೇ ಒಂದು ಹ್ಯಾಬಿಟ್ ಅನ್ನು ರೂಢಿ ಮಾಡ್ಕೋಬೇಕು ಅಂದ್ರೆ ನೀವು ಅದನ್ನು ಸತತವಾಗಿ 21 ದಿನದವರೆಗೆ ಮಾಡಬೇಕು. ಅಂದ್ರೆ ಒಂದು ವೇಳೆ ನೀವು ಮುಂಜಾನೆ 5 ಗಂಟೆಗೆ ಎದ್ದೇಳಬೇಕು ಅಂದ್ರೆ ನಾಳೆಯಿಂದಾನೆ ಮುಂಜಾನೆ 5 ಗಂಟೆಗೆ ಏಳುವುದಕ್ಕೆ ಶುರು ಮಾಡಿ. ಆರಂಭದಲ್ಲಿ ನಿಮ್ಗೆ ಸ್ವಲ್ಪ ಕಷ್ಟ ಆಗಬಹುದು, ಆದ್ರೆ ನೀವು ಸತತವಾಗಿ 21 ದಿನದವರೆಗೆ ಮುಂಜಾನೆ 5 ಗಂಟೆಗೆ ಎದ್ರೆ ನೀವು ನೋಡಬಹುದು 21 ದಿನದ ನಂತರ ನೀವು ಆಟೋಮ್ಯಾಟಿಕಲಿ ಆರಾಮಾಗಿ 5 ಗಂಟೆಗೆ ಎದ್ದೇಳ್ತೀರಾ. 22 ದಿನ ಅಲ್ಲ, 23 ದಿನ ಅಲ್ಲ, ಜಸ್ಟ್ 21 ದಿನ ಮಾತ್ರ. ನೀವು ಯಾವುದೇ ವಿಷಯವನ್ನು ಸತತವಾಗಿ 21 ದಿನ ಮಾಡಿದ್ರೆ ಅದು ನಿಮ್ಮ ರೂಢಿ ಆಗತ್ತೆ. ಅಂದ್ರೆ ಆಮೇಲೆ ಆ ಕೆಲಸ ಮಾಡೋದಕ್ಕೆ ನೀವು ಕಷ್ಟನೇ ಪಡಬೇಕಾಗಿಲ್ಲ. ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಬಂದಿರಬಹುದು, 21 ದಿನಾನೇ ಯಾಕೆ ಅಂತ. ಯಾಕಂದ್ರೆ ನಮ್ಮ ಮೈಂಡ್ ಬದಲಾಗುವುದಕ್ಕೆ ಅಥವಾ ಯಾವುದೇ ಒಂದು ಹೊಸ ವಿಷಯವನ್ನು ನಮ್ಮ ಮೈಂಡ್ ಸ್ವೀಕಾರ ಮಾಡುವುದಕ್ಕೆ 21 ದಿನ ತಗೊಳತ್ತೆ. ಹೌದು, ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಒಂದ್ ವೇಳೆ ನಾವು ಯಾವುದೇ ಕೆಲಸ ಮೊದಲ ಬಾರಿಗೆ ಮಾಡ್ತಿದ್ರೆ ಆವಾಗ ನಾವು ಅದರ ಮೇಲೆ ಪೂರ್ತಿ ಗಮನ ಕೊಟ್ಟು ಮಾಡ್ಬೇಕಾಗತ್ತೆ. ಅಂದ್ರೆ ಒಂದ್ ವೇಳೆ ನೀವು ಮೊದಲ ಸಲ ಬೈಕ್ ಓಡಿಸುವುದಕ್ಕೆ ಕಲಿಯುತ್ತಿದ್ರೆ ಆಗ ನೀವು ಅದರ ಮೇಲೆ ಪೂರ್ತಿ ಗಮನ ಕೊಡ್ತೀರಾ. ಆದ್ರೆ ಸ್ವಲ್ಪ ಸಮಯದ ನಂತರ ಸ್ವಲ್ಪ ಪ್ರಾಕ್ಟೀಸ್ ಇಂದ ನೀವು ಬೈಕ್ ಓಡಿಸುವುದಕ್ಕೆ ಕಲಿತರೆ ಆಗ ನೀವು ಯಾರು ಬೇಕಾದ್ರ ಜೊತೆ ಮಾತನಾಡುತ್ತಾನು ಓಡಿಸಬಹುದು. ಇದು ಹೇಗೆ ಸಾಧ್ಯ ನಿಮ್ಗೆ ಗೊತ್ತಾ? ನಮ್ಮ ಮೈಂಡ್ದು 2 ಭಾಗಗಳಿವೆ. ಒಂದು ಕಾನ್ಸಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಸಿಯಸ್ ಮೈಂಡ್. ಯಾವಾಗ ನಾವು ಮೊದಲ ಸಲ ಬೈಕ್ ಓಡಿಸ್ತಿರ್ತೀವಿ ಆವಾಗ ನಮ್ಗೆ ಅದು ಎಲ್ಲ ಹೊಸದಿರತ್ತೆ. ಅಂದ್ರೆ ಕ್ಲಚ್ ಹಿಡಿಯುವುದು, ಗಿಯರ್ ಹಾಕುವುದು, ಬ್ರೇಕ್ ಹಿಡಿಯುವುದು, ಈ ಎಲ್ಲಾ ಪ್ರತಿಕ್ರಿಯೆಗಳನ್ನು ನಮ್ಮ ಕಾನ್ಸಿಯಸ್ ಮೈಂಡ್ ಮುಖಾಂತರ ಮಾಡ್ತಿರ್ತೀವಿ. ಆದ್ರೆ ನಾವು ಆ ಕೆಲಸ ಪದೇ ಪದೇ ಮಾಡುವುದರಿಂದ ಆ ಎಲ್ಲಾ ಪ್ರತಿಕ್ರಿಯೆಗಳು ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಒಳಗಡೆ ಸ್ಟೋರ್ ಆಗತ್ತೆ, ಅಂದ್ರೆ ರಿಜಿಸ್ಟರ್ ಆಗತ್ತೆ. ಮತ್ತು ಅದೇ ಕಾರಣದಿಂದ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಆ ಕೆಲಸ ತನ್ನಿಂತಾನೆ ಮಾಡುತ್ತೆ. ಅಂದ್ರೆ ಆ ಕೆಲಸ ಮಾಡುವಾಗ ನಮ್ಗೆ ಯಾವುದೇ ಕಷ್ಟನೇ ಅನ್ಸಲ್ಲ. ಇಲ್ಲಿವರೆಗೆ ನಾವು ಈ 21 ದಿನದ ನಿಯಮದ ಬಗ್ಗೆ ತಿಳ್ಕೊಂಡ್ವಿ. ಇನ್ ಮುಂದೆ ನಾ ಏನ್ ಹೇಳ್ತೀನಿ ಅದು ತುಂಬಾನೇ ಇಂಪಾರ್ಟೆಂಟ್. ಹೊಸ ಹ್ಯಾಬಿಟ್ ಅನ್ನು 21 ದಿನಗಳವರೆಗೆ ಮಾಡುವಾಗ ಸಾಕಷ್ಟು ಅಡೆತಡೆಗಳು ಬಂದೇ ಬರುತ್ತೆ. ಈಗಾಗಲೇ ನಿಮ್ಮಲ್ಲಿ ಕೆಲವರು ಅನ್ಕೊಂಡಿರ್ಬೇಕು, ಇನ್ನು ನೋಡಿ 21 ದಿನ ನಾನು ಎಲ್ಲ ಒಳ್ಳೆ ಒಳ್ಳೆ ಹ್ಯಾಬಿಟ್ಸ್ ನ ಫಾಲೋ ಮಾಡ್ತೀನಿ ಅಂತ. ಆದ್ರೆ ದೋಸ್ತ್, ಇದೇ ನಿನ್ನ ದೊಡ್ಡ ಸಮಸ್ಯೆ. ನೀವು ಒಂದೇ ಸಮಯದಲ್ಲಿ ಸಾಕಷ್ಟು ಹ್ಯಾಬಿಟ್ಸ್ ಫಾಲೋ ಮಾಡುವುದಕ್ಕೆ ಶುರು ಮಾಡ್ತೀರಾ. ಅದರಿಂದ ಏನಾಗುತ್ತೆ ಅಂದ್ರೆ ಕೊನೆಗೆ ನೀವು ಒಂದು ಹ್ಯಾಬಿಟ್ ಸಹ 21 ದಿನಗಳವರೆಗೆ ಮಾಡಲ್ಲ. ಅದಕ್ಕಾಗಿಯೇ ನಿಮ್ಮ ಗುರಿ ಏನಿರಬೇಕು ಅಂದ್ರೆ ಕೇವಲ ಒಂದೇ ಹ್ಯಾಬಿಟ್ ಅನ್ನು ಪ್ರಾಮಾಣಿಕತೆಯಿಂದ 21 ದಿನದವರೆಗೆ ಫಾಲೋ
ಮಾಡ್ತೀನಿ ಅಂತ ಇರಬೇಕು. ನೀವು ಯಾವ ಒಂದು ಹ್ಯಾಬಿಟ್ ಚಾಯ್ಸ್ ಮಾಡ್ತೀರಾ ಆ ಹ್ಯಾಬಿಟ್ ಅನ್ನು ನಾನು ಯಾಕೆ ರೂಢಿ ಮಾಡ್ಕೋಬೇಕು ಅಂತ ಅದರ ಪರ್ಪಸ್ ನಿಮ್ಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ನೀವು ಮುಂಜಾನೆ ಬೇಗ ಎದ್ದೇಳುವ ಒಂದು ಹ್ಯಾಬಿಟ್ ರೂಢಿ ಮಾಡ್ಕೋಬೇಕು ಅಂತ ಅನ್ಕೋತಿದ್ರೆ ನಾನು ಯಾಕೆ ಮುಂಜಾನೆ ಎದ್ದೇಳ್ಬೇಕು, ಎದ್ದು ನಾನು ಏನ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡೋದಕ್ಕೆ ಎದ್ದೇಳ್ಬೇಕು, ಓದುವುದಕ್ಕೆ ಎದ್ದೇಳ್ಬೇಕು ಅಂತ ನಿಮಗೆ ಗೊತ್ತಿರಬೇಕು. ನಿಮ್ಮ ಪರ್ಪಸ್ ಒಂದು ಪೇಪರ್ ಮೇಲೆ ಬರೆಯಿರಿ. ಯಾಕಂದ್ರೆ ಯಾವ ವಿಷಯ ನಾವು ಬರೆದಿಡ್ತೀವಿ ಅದು ರಿಯಾಲಿಟಿಯಲ್ಲಿ ಬದಲಾಗುವ ಚಾನ್ಸಸ್ ಹೆಚ್ಚಾಗತ್ತೆ. ಸತತವಾಗಿ ಮಿಸ್ ಮಾಡದೆ 21 ದಿನದವರೆಗೆ ಒಂದು ಹ್ಯಾಬಿಟ್ ಅನ್ನು ನೀವು ಫಾಲೋ ಮಾಡೋದಕ್ಕೆ ನಾನು ನಿಮ್ಗೆ ಕೆಲವು ಟಿಪ್ಸ್ ಹೇಳ್ತೀನಿ. ನೀವು ಅಫರ್ಮೇಷನ್ಸ್ ಬಗ್ಗೆ ಕೇಳಿದ್ದೀರಾ? ನನ್ನ ಪ್ರತಿಯೊಂದು ವಿಡಿಯೋ ನೀವು ಫಾಲೋ ಮಾಡ್ತಿದ್ರೆ ನಿಮಗೆ ಅಫರ್ಮೇಷನ್ಸ್ ಬಗ್ಗೆ ಗೊತ್ತಿರಲೇಬೇಕು. ನಾವು ಸ್ವತಃ ನಮಗೆ ನಾವೇ ಸಕಾರಾತ್ಮಕ ಮಾತುಗಳನ್ನು ಪದೇ ಪದೇ ಹೇಳಿಕೊಳ್ಳುವುದಕ್ಕೆ ಅಫರ್ಮೇಷನ್ಸ್ ಅಂತಾರೆ. ಅಂದರೆ ನಾನು ಆ ಕೆಲಸ ಮಾಡೇ ಮಾಡ್ತೀನಿ, ನಾನು ಎಲ್ಲರನ್ನು ಪ್ರೀತಿಸ್ತೀನಿ ಮತ್ತು ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ, ಪ್ರತಿದಿನ ನನ್ನ ಪ್ರಗತಿ ಹೆಚ್ಚಾಗ್ತಾ ಇದೆ, ನಾನು ಪ್ರತಿದಿನ ಬೇಗ ಎದ್ದೇಳ್ತೀನಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಕೆಲವರಿಗೆ ಇದು ಕಾಮಿಡಿ ಅನಿಸ್ಬಹುದು ಅಥವಾ ವೇಸ್ಟ್ ಅನಿಸ್ಬಹುದು, ಆದರೆ ಯಾವ ವಿಷಯ ನಾವು ಪದೇ ಪದೇ ಹೇಳ್ತೀವಿ ಆ ವಿಷಯ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ತಲುಪತ್ತೆ ಮತ್ತು ಯಾವ ವಿಷಯ ಸಬ್ ಕಾನ್ಷಿಯಸ್ ಮೈಂಡ್ಗೆ ತಲುಪತ್ತೆ ಆ ವಿಷಯ ಆಗಿಯೇ ತೀರತ್ತೆ. ಅಂದರೆ ಅದು ರಿಯಾಲಿಟಿಯಲ್ಲಿ ಬದಲಾಗತ್ತೆ. ಅದಕ್ಕೆ ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಅಫರ್ಮೇಷನ್ಸ್. ಇನ್ನೊಂದು ಟಿಪ್ ಏನಂದ್ರೆ ಬಿ ಪ್ರಿಪೇರ್ಡ್. ಫಾರ್ ಎಕ್ಸಾಂಪಲ್, ಮುಂಜಾನೆ ಬೇಗ ಎದ್ದೇಳಬೇಕು ಅಂದ್ರೆ ಬೇಗ ಮಲಗಬೇಕು. ಮುಂಜಾನೆ ಎಕ್ಸರ್ಸೈಸ್ ಮಾಡಬೇಕು ಅನ್ಕೋತಿದ್ರೆ ರಾತ್ರಿನೇ ಶೂಸ್ ರೆಡಿ ಮಾಡಿಡಿ, ಎಕ್ಸರ್ಸೈಸ್ ಬಟ್ಟೆ ರೆಡಿ ಮಾಡಿಡಿ. ಮತ್ತು ಮೂರನೇ ಟಿಪ್ ಏನಂದ್ರೆ ಟೇಕ್ ಬೇಬಿ ಸ್ಟೆಪ್ಸ್. ಅಂದ್ರೆ ನಿಧಾನವಾಗಿ ಬದಲಾವಣೆ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಗುರಿ 5 ಗಂಟೆಗೆ ಎದ್ದೇಳಬೇಕು ಅಂತ ಇದ್ರೆ ಮತ್ತು ನೀವು ಪ್ರತಿದಿನ 8 ಗಂಟೆಗೆ ಎದ್ದೇಳ್ತಿದ್ರೆ ಫಸ್ಟ್ ದಿನ 7:30ಕ್ಕೆ ಎದ್ದೇಳಿ, ಅದರ ನೆಕ್ಸ್ಟ್ ಡೇ 7 ಗಂಟೆಗೆ, ನೆಕ್ಸ್ಟ್ ಡೇ 6 ಗಂಟೆಗೆ, ಈ ತರ ಪ್ರಯತ್ನ ಮಾಡಬೇಕು. ಮತ್ತು ನಿಮಗೆ ನಿಮ್ಮ ಮೇಲೆ ಪೂರ್ತಿ ನಂಬಿಕೆ ಇದ್ರೆ ನೀವು ಡೈರೆಕ್ಟ್ಲಿ 5 ಗಂಟೆಗೆ ಎದ್ದೇಳಬಹುದು. ಅದು ನಿಮಗೆ ಬಿಟ್ಟಿರೋದು. ಈ 21 ದಿನದ ನಿಯಮ ನಿಮ್ಮ ಪೂರ್ತಿ ಜೀವನ ಚೇಂಜ್ ಮಾಡತ್ತೆ. ಈ ವಿಡಿಯೋದಿಂದ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಖಂಡಿತ ಹೇಳಿ. ನಾ ಪ್ರತಿಯೊಂದು ಕಮೆಂಟ್ಸ್ನ ಓದುತ್ತಾ ಇರ್ತೀನಿ. ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬಹುದು. ಮತ್ತು ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ. ಯಾಕಂದ್ರೆ ನಾ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋನ ನೀವು ಮಿಸ್ ಮಾಡಲ್ಲ. ಮತ್ತು ನಮ್ಮನ್ನು ಇನ್ಸ್ಟಾಗ್ರಾಮ್ದಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ. ಆ್ಯಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.